ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಿ ಅಂದರೆ ಹೆಸರು ಕಾಳು ಮಸಾಲ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಇದಕ್ಕೆ ಬೇಕಾಗಿರೋಂಥ ಐಟಮ್ಸ್ ಏನೇನು ಅಂದರೆ ಸ್ವಲ್ಪ ಕೊಬ್ಬರಿ ತೊಗೊಂಡಿದ್ದೀನಿ, ಮತ್ತು 3-4 ಟೊಮೆಟೊ, ಹಾಗೆ 2 ಈರುಳ್ಳಿ, ಮತ್ತು ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಮತ್ತು 4-5 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಮತ್ತು ಇದ್ರ ಜೊತೆಗೆ ಚಕ್ಕೆ ಲವಂಗ ಕೂಡ ತೊಗೊಂಡಿದ್ದೀನಿ ನಾನು. ಇದನ್ನೆಲ್ಲ ಹಾಕಿ ನಾವು ರುಬ್ಬಿ ಸ್ವಲ್ಪ ಮಸಾಲೆ ರೆಡಿ ಮಾಡಿಟ್ಕೋಬೇಕು ನಮ್ಮ ಹೆಸರು ಕಾಳು ಮಸಾಲೆಗೆ. ಸೊ ಹೆಸರು ಕಾಳು ಮಸಾಲೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಇದಕ್ಕೆ ನಾನು ಸ್ವಲ್ಪ ಗಸಗಸೆನ ತೊಗೊಂಡಿದ್ದೀನಿ, ಸ್ವಲ್ಪ ಲೈಟಾಗಿ ಫ್ರೈ ಮಾಡಿ. ಹಾಗೆ ನಮ್ಮ ಹೆಸರು ಕಾಳನ್ನ ನಾನು ನೆನೆಸಿಕ್ಕಿದ್ದೀನಿ ಅರ್ಧ ಗಂಟೆ ಮುಂಚೆನೇ. ಸೊ ನೆನೆಸಿಕ್ಕಿದ್ದನ್ನು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನಾನಲ್ಲಿ 1/4 kg ಹೆಸರು ಕಾಳನ್ನ ತೊಗೊಂಡಿದ್ದೀನಿ ನಮ್ಮ ಮಸಾಲೆಗೆ ಆಗುವಷ್ಟನ್ನ. ಸೊ ನಮ್ಮ ಹೆಸರು ಕಾಳು ಮಸಾಲೆ ಅಂತೂ ತುಂಬ ಚೆನ್ನಾಗಿರುತ್ತೆ ಮಾಡಬೇಕು. ಸೊ ಇವಾಗ ನಾವು ಇದಕ್ಕೆ ಮಸಾಲೆ ರೆಡಿ ಮಾಡೋಣ. ಸೊ ಮೊದಲು ಮಿಕ್ಸಿಗೆ 2 ಈರುಳ್ಳಿ ಹಾಕ್ಕೋಬೇಕು, ಮತ್ತು ದೊಡ್ಡದಾಗಿ ಕೊಬ್ಬರಿ ಇತ್ತಲ್ವ, ಸೊ ಕೊಬ್ಬರಿನ ಕೂಡ ನಾವು ಹಾಕೋಣ. ಕೊಬ್ಬರಿ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಹಾಗೆ ಇದ್ರ ಜೊತೆಗೆ ಟೊಮೆಟೊನೂ ಹಾಕ್ಕೋಬೇಕು. ನಾನು ಇದ್ರ ಜೊತೆಗೆ ಈರುಳ್ಳಿ, ಬೆಳ್ಳುಳ್ಳಿ, ಹಾಗೆ ಚಕ್ಕೆ ಲವಂಗನ ಕೂಡ ನಾನು ಗ್ರೈಂಡಿಂಗಲ್ಲೇ ಹಾಕ್ತಾಯಿದ್ದೀನಿ. ಸೊ ಸ್ವಲ್ಪ ನಾವು ಇದಕ್ಕೆ ಟೊಮೆಟೊನೂ ಹಾಕ್ಕೊಳ್ಳೋಣ. ಇವಾಗ 1-2 ಟೊಮೆಟೊನ ಹಾಕ್ತಾಯಿದ್ದೀನಿ. ಸೊ ಇನ್ನು ಸ್ವಲ್ಪ ಬೇಕಾಗಿರೋದನ್ನ ನಾನು ಫ್ರೈ ಮಾಡಬೇಕಾದ್ರೆ ಹಾಕ್ಕೋತೀನಿ. ಸೊ ಹಾಗೆ ಸ್ವಲ್ಪ ಕೊತ್ತಂಬರಿಯನ್ನು ಹಾಕಿ ಇದನ್ನು ಚೆನ್ನಾಗಿ ತಿಕ್ಕಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕು. ಸೊ ಇದ್ರ ಜೊತೆ ಗಸಗಸೆನ ಕೂಡ ಹಾಕಿ ನಾನು ಒಂದೇ ಸತಿ ಫ್ರೈ ಮಾಡಿ. ಸೊ ಇವಾಗ ನಮ್ಮದು ಮಸಾಲೆ ರೆಡಿಯಾಗಿದೆ ಮಾಡ್ಕೊಂಡಿರೋದು. ಸೊ ಇವಾಗ ಸ್ಟವ್ ಆನ್ ಮಾಡಿ ನಾವು 100 ಗ್ರಾಮಷ್ಟು ಎಣ್ಣೆ ಹಾಕ್ಕೊಬೇಕು. ಸೊ ಬಿಸಿ ಆದಮೇಲೆ 100 ಗ್ರಾಮಷ್ಟು ಎಣ್ಣೆ ಹಾಕಿ, ಸೊ ನಮ್ಮ ಮಸಾಲೆ ಅಂತೂ ಚೆನ್ನಾಗಿರಬೇಕು. ಮಸಾಲೆ ಪ್ರಿಪೇರ್ ಮಾಡಬೇಕಾದ್ರೆ ಎಲ್ಲ ಹಾಕ್ಕೊಂಡು ನೋಡಿ ಪ್ರಿಪೇರ್ ಮಾಡಿ, ಮತ್ತು ಖಾರನೂ ಅಷ್ಟೇ ನೋಡ್ಕೊಂಡು ಹಾಕ್ಕೊಳ್ಳಿ. ಖಾರ ಜಾಸ್ತಿ ಆಗಬಾರ್ದು, ಇಲ್ಲ ನಮ್ಮ ಮಸಾಲೆಗೆ ಚೆನ್ನಾಗಿರಲ್ಲ. ಸೊ ಇವಾಗ ಇದು ಕಾದಿದೆ. ಇವಾಗ ಇದಕ್ಕೆ ಎಣ್ಣೆ ಹಾಕೋಣ. 100 ಗ್ರಾಮಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ಸೊ ಸ್ವಲ್ಪ ಎಣ್ಣೆ ಕಾದ ಮೇಲೆ ಇದಕ್ಕೆ ನಾವು ಒಂದೊಂದೇ ಐಟಮ್ಸ್ನ ಹಾಕ್ಕೊಳ್ಳೋಣ. ಸೊ ಇವಾಗ ಎಣ್ಣೆ ಕಾಯ್ತಾ ಇದೆ. ನನಗಂತೂ ಹೆಸರು ಕಾಳು ಮಸಾಲೆ ಅಂದರೆ ತುಂಬ ಇಷ್ಟ ಇದೆ. ನಾನು ಚಪಾತಿ ಜೊತೆಗೆ ತುಂಬ ತಿಂತೀನಿ, ಚೆನ್ನಾಗಿರುತ್ತೆ. ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ಹೆಸರು ಕಾಳು ಮಸಾಲ. ರೈಸ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ, ಬಟ್ ಚಪಾತಿಗೆ ಇನ್ನೂ ಟೇಸ್ಟಿಯಾಗಿರುತ್ತೆ. ಸೊ ಇವಾಗ ಇದಕ್ಕೆ ನಾವು ಕರಿಬೇವನ್ನು ಹಾಕೋಣ, ಮತ್ತು 2 ಈರುಳ್ಳಿನ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಸ್ವಲ್ಪ ಹೊತ್ತು ನಾವು ಅದನ್ನ ಫ್ರೈ ಮಾಡೋಣ. ಸೊ ಇದು ಫ್ರೈ ಮಾಡಾದಮೇಲೆ ಮಿಕ್ಕಿದೆಲ್ಲ ಒಂದೊಂದೇ ಹಾಕ್ಕೊಳ್ಳೋಣ. ಸೊ ನಮ್ಮ ಹೆಸರು ಕಾಳು ಮಸಾಲೆನ ತುಂಬ ಚೆನ್ನಾಗಿ ಮಾಡ್ಕೊಬೇಕು, ತಿನ್ನಬೇಕು, ರುಚಿಯಾಗಿ ಇರಬೇಕು. ಸೊ ಅದಕ್ಕೆ ಯಾವುದೇ ಐಟಮ್ಗಳನ್ನ ಮಿಸ್ ಮಾಡ್ಕೊಬೇಡಿ, ಎಲ್ಲ ನೋಡಿ ಇಟ್ಕೊಂಡು ಮಾಡ್ಕೊಳ್ಳಿ. ಸೊ ಇವಾಗ ಇದಕ್ಕೆ ನಾನು ಟೊಮೆಟೊನ ಹಾಕ್ತಾಯಿದ್ದೀನಿ. ಸ್ವಲ್ಪ ನಾನು ಮಿಕ್ಸಿ ಹಾಕ್ಕೋಬೇಕಾದ್ರೆ ಹಾಕಿದ್ದೆ, ಮತ್ತು 2 ಟೊಮೆಟೊನ ಇವಾಗ ಫ್ರೈ ಮಾಡಬೇಕಾದ್ರೆ ಹಾಕ್ತಾಯಿದ್ದೀನಿ. ಸೊ ಇನ್ನು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ನಾವು ಇದನ್ನು ಸ್ಲಿಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡೋಣ, ಇಲ್ಲಾಂದರೆ ಸೀದೋಗೋ ಅವಶ್ಯ ಇರುತ್ತೆ. ಸೊ ಅದಕ್ಕೆ ಇದನ್ನು ಸ್ಲಿಮ್ ಫ್ಲೇಮಲ್ಲೇ ನಾವು ಇದನ್ನ ಫ್ರೈ ಮಾಡೋಣ. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಸೊ ಅರಿಶಿನ ಹಾಕಿದ್ರೆ ಚೆನ್ನಾಗಿರುತ್ತೆ ರುಚಿ ಇದು, ಆ್ಯಂಡ್ ಒಳ್ಳೆ ಕಲರ್ ಕೂಡ ಕೊಡುತ್ತೆ ನಮ್ಮ ಹೆಸರು ಕಾಳು ಮಸಾಲೆಗೆ. ಸೊ ಅದಕ್ಕೆ ಸ್ವಲ್ಪ ಅಷ್ಟು 1/4 ಟೇಬಲ್ ಸ್ಪೂನ್ ಅಷ್ಟು ನಾನು ಇಲ್ಲಿ ಅರಿಶಿನ ಹಾಕಿದ್ದೀನಿ. ಸೊ ಅರಿಶಿನ ಜಾಸ್ತಿ ಹಾಕ್ಕೊಂಬಿಡಿ, ಲೈಟಾಗಿ ಹಾಕ್ಕೊಳ್ಳಿ, ಜಸ್ಟ್ ಕಲರ್ಗೋಸ್ಕರ. ಆ್ಯಂಡ್ ಇದನ್ನು ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಅಡುಗೆಯಲ್ಲಿ ಯೂಸ್ ಮಾಡಿದ್ರೆ ಕಂಪಲ್ಸರಿ ಚೆನ್ನಾಗಿರುತ್ತೆ, ಆ್ಯಂಡ್ ಅಡುಗೆನೂ ತುಂಬ ಚೆನ್ನಾಗಿರುತ್ತೆ, ಹೆಲ್ತ್ ಕೂಡ ಒಳ್ಳೆಯದು. ಇವಾಗ ನಾವು ನೆನೆಸಿಕ್ಕಿದ ಹೆಸರು ಕಾಳನ್ನ ಹಾಕೋಣ. ನಾನಿಲ್ಲಿ 1/4 kg ಹೆಸರು ಕಾಳು ತೊಗೊಂಡಿದ್ದೆ. ಸೊ ಇವಾಗೆಲ್ಲ ಹಾಕ್ತಾಯಿದ್ದೀನಿ. ಹೆಸರು ಕಾಳು ಹಾಕಿ 1-2 ನಿಮಿಷ ಅಷ್ಟೇವರೆಗೂ ನಾವು ಇದನ್ನ ಬೇಯಿಸಬೇಕು. ಇನ್ನೂ 1-2 ನಿಮಿಷವರೆಗೂ ಬೇಯಿಸಿ ಇಟ್ಕೊಳ್ಳೋಣ. ಆಮೇಲೆ ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಳ್ಳೋಂಥ ಮಸಾಲೆನ ಹಾಕಿ ಫ್ರೈ ಮಾಡ್ಕೊಬೇಕು. ಜಸ್ಟ್ ಒಂದು ಸ್ವಲ್ಪ ಹಸಿ ಸ್ಮೆಲ್ ಇರುತ್ತೆ ಅನ್ನೋದಕ್ಕೋಸ್ಕರ ಫ್ರೈ ಮಾಡಿದ್ದೀನಿ. ಇವಾಗ ನಾವು ಗ್ರೈಂಡ್ ಮಾಡಿ ಇಟ್ಕೊಳ್ಳೋಂಥ ಮಸಾಲೆನ ನಾನು ಇವಾಗ ಹಾಕ್ತಾಯಿದ್ದೀನಿ. ಸೊ ಈ ಮಸಾಲೆ ಜೊತೆಗೆ ನಾನು 2 ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ. ನೀವು ಖಾರ ತಿನ್ನೋದು ಜಾಸ್ತಿ ಅಂದರೆ ಇನ್ನು ಸ್ವಲ್ಪ ಹಾಕ್ಕೋಬೋದು, ಯಾಕಂದರೆ ನಾನು ಹಸಿಮೆಣ್ಸಿನ್ಕಾಯಿ ಕೂಡ ತೊಗೊಂಡಿದ್ದೀನಿ. ಸೊ ಅದಕ್ಕೆ ನಾನು 2 ಸ್ಪೂನ್ ಮಾತ್ರ ತೊಗೊತಾಯಿದ್ದೀನಿ.
ಹಾಗೆ ಇದಕ್ಕೆ 3 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ. ಸೊ ನೀವು ಖಾರ ತಿನ್ನೋರಾದರೆ ಖಾರ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲ ನಾವು ಮೀಡಿಯಮ್ ಅಂದರೆ ಕಮ್ಮಿ ಹಾಕ್ಕೊಳ್ಳಿ. ಸೊ ಖಾರ ನೀವು ನೋಡಿಕೊಂಡು ಹಾಕ್ಕೊಳ್ಳಿ. ಸೊ ನಾನಿಲ್ಲಿ 3 ಸ್ಪೂನ್ ಧನಿಯಾ ಪುಡಿ ಹಾಕಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಆ ಮಸಾಲೆದೆಲ್ಲ ಹಸಿ ಸ್ಮೆಲ್ ಅನ್ನೋದು ಪೂರ್ತಿಯಾಗಿ ಹೋಗೋರು ನಾವು ಒಂದು 5ರಿಂದ 10 ನಿಮಿಷವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಇಲ್ಲಾಂದರೆ ಹಸಿ ಸ್ಮೆಲ್ ಇದ್ದರೆ ಹೆಸ್ರು ಕಾಳು ಮಸಾಲೆ ಅನ್ನೋದು ಟೇಸ್ಟು ಸರಿಯಾಗಿರಲ್ಲ, ಹಸಿ ಸ್ಮೆಲ್ ಇರುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕು, ನಾವು ಚೆನ್ನಾಗಿ ಅದನ್ನು ಸ್ಲಿಮ್ ಫ್ಲೇಮಲ್ಲಿ ಇಟ್ಕೊಂಡು ನೀರು ಹಾಕ್ತಾರೆ ಸ್ವಲ್ಪ ಫ್ರೈ ಮಾಡಬೇಕು. ಆಗ ಫ್ರೈ ಮಾಡೋದ್ರಿಂದ ಹಸಿ ವಾಸನೆ ಅನ್ನೋದು ಒಂಚೂರು ಕೂಡ ಇರೋದಿಲ್ಲ. ಸೊ ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಅದಕ್ಕೆ ನಾವು ನೀರನ್ನ ಹಾಕ್ಕೊಬೇಕು. ಆವಾಗಲೇ ಹಾಕ್ಕೊಂಡ್ರೆ ಮಸಾಲೆ ಅನ್ನೋದು ಬೆಂದಿರೋದಿಲ್ಲ. ಅದಕ್ಕೋಸ್ಕರ ಸೊ ಒಂದು 5ರಿಂದ 10 ನಿಮಿಷವರೆಗೂ ಅದು ಫ್ರೈ ಆಗಬೇಕು. ಫ್ರೈ ಆದರೆ ಸ್ಮೆಲ್ಲೆಲ್ಲ ಕ್ಲೀನಾಗಿ ಹೊರಟೋಗುತ್ತೆ. ಆವಾಗ ನಮ್ಮ ಮಸಾಲೆ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಸೊ ಇದು ಆಲ್ಮೋಸ್ಟ್ ನಂಗೆ ಹತ್ತತ್ರ ಚೆನ್ನಾಗಿ ಬೆಂದಿದೆ. ಇವಾಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಸೊ ಉಪ್ಪು ನೀವು ನೋಡ್ಕೊಂಡು ಹಾಕ್ಕೊಳ್ಳಿ, ಜಾಸ್ತಿ ಆಗೋದ್ರೆ ಆಮೇಲೆ ಇದು ನಾನು 1/4 ಟೀ ಸ್ಪೂನಷ್ಟು ಉಪ್ಪನ್ನ ತೊಗೋತಾ ಇದ್ದೀನಿ. ಆ್ಯಂಡ್ ಹಾಕಿ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಆಮೇಲೆ ನಾವು ವಾಟರ್ನ ಇವಾಗ ಆ್ಯಡ್ ಮಾಡ್ಕೊಬೋದು. ಸೊ ನೋಡಿ ಮಸಾಲೆ ಎಲ್ಲ ಹತ್ತತ್ರ ಬಂದಿದೆ, ಎಣ್ಣೆ ಕೂಡ ಎದ್ದಿದೆ ನೋಡಿ, ಚೆನ್ನಾಗಿ ನಮ್ಮ ಮಸಾಲೆ ಅನ್ನೋದು ಫ್ರೈ ಆಗಿದೆ. ಇದಕ್ಕೆ ನಾವು ಇವಾಗ ಬೇಕಂದ್ರೆ ವಾಟರ್ನ ಆ್ಯಡ್ ಮಾಡ್ಬೋದು. ಯಾವತ್ತಾಗಲಿ ಮಸಾಲೆನ ಚೆನ್ನಾಗಿ ಬೇಯಿಸ್ಬಿಟ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ನಮ್ಮ ಮಸಾಲೆ ತುಂಬ ಚೆನ್ನಾಗಿದೆ. ಇದನ್ನ ಗಟ್ಟಿಯಾಗಿ ಮಾಡ್ಕೊಂಡು ತಿಂದ್ರೇ ತುಂಬ ರುಚಿಯಾಗಿರುತ್ತೆ. ಇವಾಗ ಇದಕ್ಕೆ ನಾವು ಆಲ್ಮೋಸ್ಟ್ ಹತ್ತಿರ ಬಂದಿದೆ. ಇವಾಗ ಇದಕ್ಕೆ ನಾವು ವಾಟರ್ನ ಅನ್ನೋದನ್ನ ಆ್ಯಡ್ ಮಾಡೋಣ. ನಾನಿಲ್ಲಿ 2 to 3 ಕಪ್ಸ್ ಅಷ್ಟು ವಾಟರ್ನ ಹಾಕ್ತಾಯಿದ್ದೀನಿ. ಸೊ ಯಾಕಂದರೆ ನಮ್ಮ ಮಸಾಲ ಟೈಪ್ ಮಾಡ್ತಾರಲ್ಲ, ಸೊ ಅದಕ್ಕೆ ಸ್ವಲ್ಪ ಗಟ್ಟಿಯಾಗಿರಬೇಕು, ನೀರಾಗಿ ಬೇಡ ಅಂದ್ಬಿಟ್ಟು ನಾನು ನೀರು ಅನ್ನೋದನ್ನ ಕಮ್ಮಿ ತೊಗೊಂಡಿದ್ದೀನಿ. ಸೊ ನೀವು ಅಷ್ಟೇ ನಿಮಗೆ ನೀರಾಗಬೇಕು ಅಂದರೆ ಸ್ವಲ್ಪ ವಾಟರ್ ಅನ್ನೋದು ಜಾಸ್ತಿ ತೊಗೊಳ್ಳಿ. ಗಟ್ಟಿಯಾಗಿ ಕುರ್ಮಾ ಟೈಪ್ ಮಾಡ್ಕೋಬೇಕು ಅಂತ ಇದ್ದರೆ ಸ್ವಲ್ಪ ನೀರನ್ನ ಕಮ್ಮಿ ಹಾಕ್ಕೊಳ್ಳಿ. ಗಟ್ಟಿಯಾಗಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಹಾಕಿ ಇದನ್ನು ಇವಾಗ ನಾವು 2 ವಿಜಿಲಷ್ಟು ಕೂಗಿಸ್ಬೇಕು. ಸೊ 2 ವಿಜಿಲ್ ಬಂದಮೇಲೆ ನಾವು ಇದನ್ನು ಆಫ್ ಮಾಡೋಣ. ಸೊ 2 ವಿಜಿಲ್ ಬರೋವರೆಗೂ ನಾವು ಇದನ್ನ ಸ್ಟವ್ ಆನಲ್ಲಿ ಇಕ್ಕೋಬೇಕು. ಸೊ 2 ವಿಜಿಲ್ ಆದಮೇಲೆ ನಾವು ಇದನ್ನ ಆಫ್ ಮಾಡಿ ಹೇಗಾಗಿದೆ ಅಂತ ನೋಡೋಣ. ಸೊ ಇವಾಗ 2 ವಿಜಿಲ್ ಕೂಗಿದೆ. ಇವಾಗ ನೋಡೋಣ ಬನ್ನಿ ಹೇಗಿದೆ ಅಂತ. ಸ್ಮೆಲ್ ಅಂತೂ ತುಂಬ ಸೂಪರಾಗಿದೆ. ಚೆನ್ನಾಗಿ ನಮ್ಮ ಹೆಸರು ಕಾಳೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಮಸಾಲೆ ಅಂದ್ಕೊಂಡು ನೋಡಿ ಎಣ್ಣೆ ಮೇಲೆ ತೇಲ್ತಾ ಇದೆ. ಎಷ್ಟು ಟೇಸ್ಟಿಯಾಗಿ ಅನಿಸ್ತಿದೆ ನೋಡ್ತಾರೇ ನನಗೆ. ಇದನ್ನು ಚಪಾತಿ, ಪರೋಟ ಹಾಗೆ ಪೂರಿ ಜೊತೆ ತಿಂದರೆ ಸೂಪರಾಗಿರುತ್ತೆ ಮಸಾಲೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋನ ಫುಲ್ ವಾಚ್ ಮಾಡಿ ಆಮೇಲೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆದಷ್ಟು. ಸೊ ಇನ್ನೂ ನಾನು ನಿಮಗೆ ಈ ಥರ ವೀಡಿಯೋಸ್ ಮಾಡ್ತಾ ಇರ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಥ್ಯಾಂಕ್ ಯು.